ಬಿಸಿ ರೋಡ್ ಕೈಕುಂಚೆ ರಸ್ತೆಯು ಹದಗೆಟ್ಟಿರುವುದರಿಂದ ವಾಹನ ಸವಾರರು ಹಾಗೂ ಪಾದಾಚಾರಿಗಳು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ರಸ್ತೆ ಈಗಾಗಲೇ ಕಿರಿದಾಗಿದ್ದು ಅದರ ಎರಡೂ ಬದಿಗಳಲ್ಲಿ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡುತ್ತಿರುವುದರಿಂದ ಪಾದಚಾರಿಗಳಿಗೆ ಸುರಕ್ಷಿತವಾಗಿ ನಡೆಯಲು ಕೂಡ ಸ್ಥಳವಿಲ್ಲದಂತಾಗಿದೆ. ವಿದ್ಯಾರ್ಥಿಗಳು, ವಯೋವೃದ್ಧರು ಹಾಗೂ ಮಹಿಳೆಯರು ಪ್ರತಿನಿತ್ಯ ಜೀವದ ಹಂಗು ತೊರೆದು ರಸ್ತೆಯಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ್ರೆ ರಸ್ತೆ ಮತ್ತಷ್ಟು ಹದಗೆಟ್ಟು ಸಮಸ್ಯೆ ಇನ್ನಷ್ಟು ಗಂಭೀರವಾಗ್ತಾ ಇದೆ. ಪಾರ್ಕಿಂಗ್ ನಾವು ನಡೆಯುವುದು ಎಲ್ಲಿ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಿಸಿ ರೋಡ್ ಕೈಕುಂಜೆ ರಸ್ತೆಯತ್ತ ತಕ್ಷಣ ಗಮನ ಹರಿಸಿ ರಸ್ತೆ ದುರಸ್ತಿ ಹಾಗೂ ಅನಧಿಕೃತ ಪಾರ್ಕಿಂಗ್ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಸ್ತೆ ಗುಂಡಿಗಳೆಲ್ಲ ಬಿದ್ದಿದ್ದರೆ ಅದು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದು. ಆದ್ದರಿಂದ ಅದನ್ನು ಯಾವುದೇ ಡೆವಲಪ್ಮೆಂಟ್ ಮಾಡದೆ ಕೇಸ್ ನಡೀತಾ ಇರೋದರಿಂದ ಅದನ್ನು ಇನ್ನೂ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕಾಗಲಿಲ್ಲ. ಈಗ ಕೊನೆಯ ಹಂತದಲ್ಲಿದೆ. ಆದ್ದರಿಂದ ಅದಕ್ಕೆ ಯಾವುದೇ ಅನುದಾನವನ್ನು ನೀಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಎರಡನೇದು ಹೇಳಿದರೆ ಆ ರಸ್ತೆ ನಾವು ಆ ಮೊದಲಿನ ಪುರಸಭೆಯ ನಗರೋತ್ಥಾನದಲ್ಲಿ ಸಾಧಾರಣ 40 ಲಕ್ಷ ರೂಪಾಯಿ ಇಟ್ಟು ಅಲ್ಲಿ ಬೀಚ್ ರೋಡ್ ಹೃದಯ ಭಾಗ ಅಂತೇಳಿ ಹಣವನ್ನು ನಿಂತಿದ್ದೇವೆ. ಆ ರಸ್ತೆ ಕಾಮಗಾರಿಗೆ ಕಳಪೆ ಆದ್ದರಿಂದ ಸಂಪೂರ್ಣ ಕೆಟ್ಟು ಹೋಗಿದೆ ಈಗ. ಮತ್ತು ರಸ್ತೆ ಇಕ್ಕೆಳಗಡೆ ಅದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಷಯ. ಈ ಬಗ್ಗೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಕೂಡ ಪ್ರಸ್ತಾವ ಮಾಡಿದ್ದೇವೆ. ರಸ್ತೆ ಇಕ್ಕೆಳಗಡೆಯಲ್ಲಿ ಬೇಕಾದಷ್ಟು ಹಳೆಯ ನ್ಯಾಷನಲ್ ಹೈವೇ ಆಗಿರುವ ಬೇಕಾದಷ್ಟು ಸ್ಥಳ ಇದ್ದು ಸುಸಜ್ಜಿತವಾದ ಪಾರ್ಕಿಂಗನ್ನು ಈಗಿನ ಆಡಳಿತಾಧಿಕಾರಿಯವರು ಮಾಡಿಕೊಡಬೇಕಾಗಿ